ಪೊಂಗಲ್ ಮಾಡ್ತೀರಲ್ಲ, ಹಾಂ ಯಾವುದೋ ಪೊಂಗಲು? ಸಿಹಿ ಪೊಂಗಲ, ಖಾರ ಪೊಂಗಲ? ಇದು ಇದು ದೇವ್ರಿಗಂದ್ರ ಸಿಹಿ ಪೊಂಗಲು. ಸಿಹಿ ಪೊಂಗಲು ಬೆಲ್ದಾನ. ಬೆರ್ದ ಹಸುಂಟಿ ಯಾಲಕ್ಕಾಯಿ ಎಲ್ಲನೂ ಹಾಕ್ಬೇಕು ಬೆರ್ದನಕ್ಕೆ. ವೆರಿ ಗುಡ್. ಇದು ನಮ್ಮ ಚಾಮರಾಜನಗರದ ಸ್ಪೆಷಲ್ ಪೊಂಗಲು, ಬೆಲ್ದಾನ. ಪೊಂಗಲ್ ಬೆಲ್ದಾನ ಅದೇ ಪಂಚಾಮೃತ. ಅದಕ್ಕೇನಾಗ್ತೀರಿ? ಅದೇ ದೇವ್ರಿಗೆ, ಅದೇ ದೇವ್ರ ಮುನ್ಕಾಯಿ ಅದೇ ತುಂಬಬೇಕು. ಅಲ್ಲ ಪ್ರಕಾಶ್ ಅವ್ರೆ, ಬೆಲ್ದಾನಕ್ಕೆ ಬೆಲ್ಲ ಎಷ್ಟು ಹಾಕ್ತೀರಿ? ಒಂದು ಪಾವ್ಗ ಎಷ್ಟು ಹಾಕ್ತೀರಿ? ಮತ್ತು ಏಲಕ್ಕಿ, ಅದು ಗೋಡಂಬಿ ದ್ರಾಕ್ಷಿ ಹಾಕ್ತೀರಿ? ಏನೇನು ಹಾಕ್ತೀರಿ? ಅದೇ ಬೆಲ್ಲ, ಏಲಕ್ಕಿ ಕಾಯಿ, ಇದು ಏಲಕ್ಕಿ ಇದು ದ್ರಾಕ್ಷಿ ಎಲ್ಲನೂ ಹೋಗ್ತಾರ ಬೆಲ್ದನ್ಕ. ಈಗ ಸಂಕ್ರಾಂತಿ ಸ್ಪೆಷಲು ನಿಮ್ಮಲ್ಲಿ, ಚಾಮರಾಜನಗರ ಸ್ಪೆಷಲು ಬೆಲ್ದಾನ. ಬೆಲ್ದಾನ. ಆಮೇಲೆ ಇದು ಈಗ ಉತ್ತರ ಕರ್ನಾಟಕದಲ್ಲಿ ಏನೇನೋ ಅದು ಆಚರಣೆ ಮಾಡ್ತಾರೆ. ನೀವು ಚಾಮರಾಜನಗರ ಜಿಲ್ಲೆ ವಡಗೇರಿ ತಾಲೂಕು ತಾನೆ? ವಡಗೇರಿ ಗ್ರಾಮ. ವಡಗೇರಿ ಗ್ರಾಮ. ಆ ಗ್ರಾಮದಲ್ಲಿ ಎಲ್ಲ ಚರಕನಂಬಿ ಹೋಬಳಿ ಬರುತ್ತೆ ಅಲ್ವಾ? ಈಗ ಈ ಕಾಯಿ ಈಗ ಹಿಡಿತಾ ಇದ್ದೀರಿ ಅಲ್ವಾ? ಮುಂದೆ ಹಬ್ಬಗಳು ಬರ್ತಾವ. ಶಿವರಾತ್ರಿ ಬರ್ತದ, ಇದು ಯುಗಾದಿ ಬರ್ತದ, ಗೌರಿ ಹಬ್ಬ ಬರ್ತದ, ಮಾರ್ಲಮ್ಮಿ ಹಬ್ಬ ಬರ್ತದ, ಆಯುಷ್ ಪೂಜೆ, ದಸರಾ ಎಲ್ಲ ಬರ್ತದ ಮುಂದೆ. ಅದಕ್ಕೆಲ್ಲ ಮಾಡಬೇಕು. ಸರಿ. ಅದೇ ಯುಗಾದಿ ಹಬ್ಬಕ್ಕೆ ರೀ ಪ್ರಕಾಶ್ ಅವ್ರೆ, ಯುಗಾದಿ ಹಬ್ಬ ಇನ್ನೂ ಅದ ಮಾರ್ಚ್ಗ. ಈಗ ನೀವು ಪ್ರಶ್ನೆ ಸಂಕ್ರಾಂತಿ ಹೇಳಿ. ಸಂಕ್ರಾಂತಿ ಮತ್ತು ಇದು ಪಂಚಮಿ. ಆಯ್ತು. ಈಗ ಪಂಚಮಿಗೆ ಏನೇನು ಐಟಮ್ ಮಾಡ್ತೀರಿ? ಪಂಚಮಿಗ ಯಾರು ವಡ ಸುಟ್ಕೊಂಡು ಅದಕ್ಕೂ ಹಸಿ ಪಲಾಸ, ಅವರ ಕಾಳು, ಹಸಿಕಂದ ಹಸಿರು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಹಸಿರು ಆಮ್ಯಾಕ ಬರ್ತಾರ. ಆಮ್ಯಾಕ ಒಂದು ತೊಟ್ಟು ನೀರನ್ನು ಕುಡಿಯೋಗಿಲ್ಲ. ಯಾವುದಕ್ಕೆ? ಪಂಚಮಿ ಹಬ್ಬಕ್ಕೆ. ಪಂಚಮಿ ಹಬ್ಬಕ್ಕೆ ಒಂದು ತೊಟ್ಟು ನೀರನ್ನು ಕುಡಿಯೋಗಿಲ್ಲ, ಯಾನು ತಿನ್ನೋಗಿಲ್ಲ. ಒಂದೊತ್ತು ಅಂದ್ರೆ ಒಂದೊತ್ತು. ನಾವು ಇದ್ರ ಒಂದೊತ್ತು ಅಂದ್ರೆ 4 ಗಂಟೆ ಗಂಟು ಇರ್ತೀವಿ. ಒಂದೊತ್ತು 4 ಗಂಟೆ ಅಂದ್ರೆ ಬೆಳಿಗ್ಗೆಯಿಂದ ಟೀನು ಕುಡಿಯಲ್ವಾ? ಬೆಳಗ್ಗೆ ಟೀ ನೀರು ಏನು ಕುಡಿಯಲ್ವಾ? ಯಾನು ಕುಡಿಯೋಗಿಲ್ಲ. 4 ಗಂಟೆ ಗಂಟಿದ್ದು ಆಮ್ಯಾಕ ಒಂದೊತ್ತು ಬಿಡ್ತೀವಿ. ಒಂದೊತ್ತು ಹೆಂಗೆ ಬಿಡೋದು? ಒಂದೊತ್ತು ಅಂದ್ರೆ ಅದೇ ಹಾಲು, ಹಣ್ಣು, ಸಕ್ಕರೆ ಎಲ್ಲನೂ ಕಲಿಸ್ಬಿಟ್ಟು, ಹಾಲು ಬಿಟ್ಬಿಟ್ಟು ಕಲಿಸ್ಬಿಟ್ಟು ಹುತ್ತಗ ಬಿಡೋದು. ಅದೇ ಒಂದೊತ್ತು. ಅಲ್ಲ, ಒಂದೊತ್ತು ಹುತ್ತಿನ ನಾಗಪ್ಪನ್ಗಾಯ್ತು. ನೀವೇ ಎಷ್ಟೊತ್ತು ಬಿಟ್ಕೊಂಡ್ರಿ? ನಾವು ಕೈಗೆ ಹಾಕೊಂಡು ತಲ್ ಮಾಡಿಬಿಟ್ಟು, ಭೂಮಿಗೆ ತಲ್ ಮಾಡಿಬಿಟ್ಟು, ಆಮ್ಯಾಕ ಒಂದೊತ್ತನ್ನ ತಲ್ ಮಾಡಿಬಿಟ್ಟು ಅಲ್ಲೇ ಒಂದೊತ್ತು ಬಿಡೋದು. 3 ಹೊತ್ತು ಬಿಟ್ಬಿಟ್ಟು ಈಗ ಒಂದೊತ್ತು ಮಾಡ್ಕೊಂಡು ಕೈಗೆ ಪಂಚಾಮೃತ ಹಾಕೊಂಡು ತಿನ್ಕೊಂಡು ಆಮೇಲೆ ರಾತ್ರಿನಾಗ ಚೆನ್ನಾಗಿ ಊಟ ಮಾಡ್ಕೊಳ್ಳೋದು. ರಾತ್ರಿ ಚೆನ್ನಾಗಿ ಊಟ ಮಾಡ್ಕೊಳ್ಳೋದು. ಧೂಪ ಹಾಕೋದು. ಅಲ್ಲ, ಹಾಕ್ಬಿಟ್ಟು ಧೂಪ ಇರ್ಲಿ. ನೀವು 3 ಹೊತ್ತು ಬಿಟ್ಟಿದ್ದೀರಿ, 4ನೇ ಹೊತ್ತು ಲಾಸ್ಟ್ನೇ ಹೊತ್ತು ಒಪ್ಪತ್ತು ಅಂದ್ರಲ್ಲ, ಅದೇ ಆಮೇಲೆ ಚೆನ್ನಾಗಿ ರಾತ್ರಿನಾಗ ಅನ್ನ ಉಣ್ಕೊಳ್ಳೋದ? ಅಲ್ಗ ಬೆಳಿಗ್ಗೆದು ಮಧ್ಯಾಹ್ನದ ಸಾಯಂಕಾಲದ 3 ಸೇರಿ ಉಣ್ಕೊಳ್ಳೋದು. ಯಾರು ಕಡತಾಗಿರ್ತದ ಆಗ ಬಂದು ಇದು ಮಾಡ್ತದ ನಾಗಪ್ಪ. ಇಲ್ಲೇ ಒಂದೊತ್ತು ಅಂದ್ರೆ ಏನಾದ್ರು ಮೀಸ್ಲು ಅಂತಂದ್ರೆ ಬಂದು ಕಾಣಿಸ್ಕತ್ತ ನಾಗಪ್ಪ. ಕಾಣಿಸ್ಕೊಂಡದ ನಾಗಪ್ಪ. ನಾಗೇಂದ್ರ ಅವು. ನಾನು ನಾಗೇಂದ್ರ ಅಂದ್ರೆ ಇಲ್ಲಿ ನಿಮ್ಮ ಒಡ್ಗೇರಿ ಒಬ್ಬ ಅಂಗಡಿಲಿ ಕುಂತ್ಕೊಂಡು ನಾಗೇಂದ್ರ ಅವ ಅನ್ಕೊಂಡಿದ್ದೆ. ಅವ ನಾಗಪ್ಪ ಅಂದ್ರೆ ನಾಗರ ಪಂಚಮಿ ಅಂದ್ರೆ ಭಾರಿ ಶ್ರೇಷ್ಠವಾದ ಹಬ್ಬ ನಾಗರ ಪಂಚಮಿ ಅಂತ. ಒಬ್ಬೊಬ್ರು ಬೆಳಗ್ಗೆನಾಗೆ 10 ಗಂಟೆಗೆ
ತಿಂಗ ಒಂದೊತ್ತು ಬಿಡ್ಬಿಟ್ಟು ಊತಾಗಿದ್ದ ತಿಂಡಿ ಮಾಡ್ಕೊತಾರ. ನಾವು ಇರೋದು ನಮ್ಮ ಮನೇಲಿ 4 ಗಂಟೆ ಇರ್ತೀವಿ. 4 ಗಂಟೆ ಅಂದ್ರೆ ಸಾಯಂಕಾಲ 4 ಗಂಟೆ, ಬೆಳಿಗ್ಗೆಯಿಂದ ಸಾಯಂಕಾಲ 4 ಗಂಟೆ 4 ಗಂಟೆ ಆದ್ಮೇಲೆ ಆಮ್ಯಾಕ ಒಂದೊತ್ತು ಬಿಟ್ಬಿಟ್ಟು ಆಮ್ಯಾಕ ಮನೆಗೆ ಬಂದು ಧೂಪ ಹಾಕ್ಬಿಟ್ಟು ಏನೋ ಮನೇಲಿ ಕಾಫಿ ಅವತ್ತು ಅದೇ ದಿನಕ ಪಂಚಮಿ ಹಬ್ಬದ ದಿನಕ ವಡೆ ಬೋಂಡ ಎಲ್ಲನೂ ಸುಡ್ತಾರ. ವಡ ಬೋಂಡ ನಿಪ್ಪಿಟ್ಟು ಅದು ಇದು ಮಾಡ್ತಾವ್ರ. ಆಗ ಒಂದೊತ್ತು ಬಿಡೋದು. ಸರಿ, ಸಂಕ್ರಾಂತಿಗೆ ಇದು ನೀವು ಅಷ್ಟೇ ಸ್ಪೆಷಲ್ ಬೆಲ್ದಾನ? ಬೆಲ್ದಾನ, ಆಮೇಲೆ ಅನ್ನ ಸಾರು. ಆಮೇಲೆ ಇನ್ನೂ ಮಾಡೋರು ಒಬ್ಬಿಟ್ಟು ಮಾಡ್ತಾರ, ರವೆ ಉಂಡೆ ಮಾಡ್ತಾರ, ಇನ್ನೂ ಏನೇನ ಮಾಡ್ತಾರ. ಸರಿ. ಆಮ್ಯಾಗ ದೊಡ್ಡ ಹುರ್ಲಿ ಹೋಳಿ ಹಬ್ಬ ಅಂತ ಮಾಡ್ತಾರ. ಅದೇ ದಿನಕ ಹೋಳಿ ಹಬ್ಬನ ಸಂಕ್ರಾಂತಿ ಹಬ್ಬದ ದಿನಕ್ಕೆ ದೊಡ್ಡ ಮೈಸೂರಲ್ಲಿ. ಈಗ ಸಂಕ್ರಾಂತಿ ಹಬ್ಬಕ್ಕ ಈ ಫಸಲ್ಗಳಿಗೆ ಪೂಜೆ ಮಾಡ್ತಾರ, ಎಳ್ಳು ಅದೆಲ್ಲ ಮಾಡ್ತಾರ. ನಿಮ್ ಕಡೆ ಮಾಡ್ತಾರ? ಊರ್ಲಿ ಮಾಡ್ತಾರ, ನಮ್ಮ ದಿಕ್ಕು ಮಾಡ್ತಾರ. ಎಳ್ಳು ಬೆಲ್ಲ ಕೊಡ್ತದ, ಸಕ್ರ ಎಳ್ಳು ಬೆಲ್ಲ ಸಕ್ರ. ಆಮ್ಯಾಕ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಹುಣಸೆ ಮರ ಚಿಗನ್ ಮರ ಎಲ್ಲದಕ್ಕೂ ಸುಣ್ಣ ಹೊಡಿಬೇಕು. ಸುಣ್ಣ ಕೆಮ್ಮಣ್ಣು ಭತ್ತ ಹೊಡಿಲೇಬೇಕು ಈ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆಲ್ಲ. ಈಗ ಒಂದು ಮರಕ್ಕೆ 2 ಸುಣ್ಣದ ಪಟ್ಟಿ, ಒಂದು ಕೆಮ್ಮಣ್ಣನ ಪಟ್ಟಿ ಹಂಗೆ ಹೊಡಿಬೇಕು. ನಿಮ್ಮೂರ್ಲಿ ಮಾಡಿದಾರೆ? ಮಾಡ್ತದ. ಯಾವುದು ಇನ್ನೊಂದ್ಸರಿ ಹೇಳಿ. ಅದು ಹಬ್ಬಕ್ಕ, ಸಂಕ್ರಾಂತಿ ಹಬ್ಬಕ್ಕ ಅಂದ್ರ ಹುಣಸೆ ಮಡ್ಕ, ಇದು ಚಿಗನ್ ಮಡ್ಕ, ಬೇವಿನ ಮಡ್ಕ ಎಲ್ಲಕ್ಕೂ ಹೊಡಿತಾರ. ಏನ ಹೊಡೆಯೋದು? ಸುಣ್ಣದ ಪಟ್ಟ, ಕೆಮ್ಮನ್ ಪಟ್ಟ. 3 ಪಟ್ಟ. 2 ಸುಣ್ಣದು, ಒಂದು ಕೆಮ್ಮನ್ ಪಟ್ಟ. ಮೇಕ ಕೆಳಕ ಸುಣ್ಣ, ಮಧ್ಯೆ ಇದು 3 ಕೆಮ್ಮನ್ ಪಟ್ಟ. ಪರವಾಗಿಲ್ಲ ಪ್ರಕಾಶ್ ಅವರೇ, ಒಳ್ಳೊಳ್ಳೆ ಮಾಹಿತಿಗಳು ಕೊಟ್ರಿ ಸಂಕ್ರಾಂತಿ ಹಬ್ಬಕ್ಕೆ. ಈಗ ಲಾಸ್ಟ್ಗ ರವಿಚಂದ್ರನ್ದು ಒಂದು ಪಿಕ್ಚರ್ ಬಂತು ಹಳ್ಳಿ ಮೇಷ್ಟ್ರದ್ದು, ಅದೊಂದು ರಿಕಾರ್ಡ್ ಹೇಳ್ಬಿಡಿ. ಅದೇ ಸಂಕ್ರಾಂತಿ ಅದು ಹೇಳ್ಬಿಡಿ. ಅದೇ ಇದು ಹಳ್ಳಿ ಮೇಷ್ಟ್ರು ಅಂದ್ರ ಹಳ್ಳಿ ಮೇಷ್ಟ್ರು ರವಿಚಂದ್ರನ್. ಒಂದೆರಡು ಲೈನ್ ಹೇಳಿ. ಅದು ಅದೇ ಹಬ್ಬದ ಅದೇ ಪಿಕ್ಚರ್ಲಿ ಈ ಹಾಡ ತಗೊಂಡ ನೋಡಿ. ಹೇಳಿ ಯಾವ ಹಾಡ ಅಂದ್ರೆ ಸಂಕ್ರಾಂತಿ ಬಂಚೋ ರಚೋ ರಚೋ ಮನಸಲ್ಲಿ ಬಂಚೋ ರಿಚೋ ಅಂತ ಹೇಳ್ತಾರ. ಈ ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಕೋ ಮಾತಾಯಿತು ಮುತ್ತಾಯಿತು ಮನ್ಮಥನ ಅಂಬುಗಳ ರಂಬೋ ಅನೆ ರಂ ಸಂಕ್ರಾಂತಿ ಬಂತು. ರಮ್ ಅಲ್ಲ, ಅದ್ ಬೇರೆ ಬಾರನ್ ರಮ್ಮು ಅಂತ ತಿಳ್ಕೊಬಿಟ್ರೆ. ಅದಲ್ಲ, ಆ ರಮ್ಮಯ್ಯ, ಈ ರಮ್ಮು. ಯಾವ ರಮ್ಮ? ಅದೇ ದೇವ್ರನ್ನ ಅದು. ಸರಿ ಪ್ರಕಾಶ್ ಅವರೇ, ಭಾಳ ಒಳ್ಳೆ ಮಾಹಿತಿ ಕೊಟ್ರೆ ಸಂಕ್ರಾಂತಿದ. ನಿಮ್ಗೂ ಈಗ ಕಾಯಿ ಹಿಡಿತಿದ್ದೀರಿ, ಕಾಯಿ ಹಿಡಿತೀನಿ. ಆ ಕಡ್ಕತಿ ಮೊಂಡನ ಅರ್ಥ ಆಗಿದ್ದ ಮೊಂಡ ರಾಜು ಸರಿಯಾಗಿ ಎಷ್ಟು ಬೆಳೆ ಇದು ನೋಡಿ. ಮಂಡ್ ಕಡ್ಕತಿ ಆ ಕಡ್ಕತಿ ಅಂದ್ರ ಹೆಂಗಿರ್ಬೇಕು ಗೊತ್ತಾ ರಾಜು? ಹೊಳ್ಳಿ ಒಂದು ಡೇಟ್ ಮಾಡಿದ್ರ ಬುತ್ತಬೇಕು, ಆ ಥರ ಇರ್ಬೇಕು ಕಡ್ಕತಿ ಮೊಂಡ ನೋಡಿ. ಪರವಾಗಿಲ್ಲ, ಕಾಯಿ ಎಡೆ ಪ್ರಾಕ್ಟೀಸ್ ಉಂಟಾ? ಕಾಯಿ ಹರಿತೀವಿ, ನಮ್ಗೆಲ್ಲ ಗೊತ್ತು. ನಮ್ಗೆ ಸುಣ್ಣದ ಮಟ್ಟ ಮಾರ್ತೀರಿ ಅಂತಲ್ಲ ಮೊದ್ಲು ಮಾಡ್ತಿದ್ದೆ. ಈಗ ಯಾರ ತಕೊಂಬಾರು, ಈಗ ಎಲ್ಲ ಬಣ್ಣ ತುಂಬ್ತಾರ, ಬ್ರಷ್ ಸಕ ತುಂಬ್ತಾರ. ಈಗ ಆಗ ಮಾಡ್ತಿಲ್ಲ ಸುಣ್ಣದ ಮಟ್ಟ ಅನ್ಕಡೋ, ಅದೊಂದು 2 ಲೈನ್ ಹೇಳಿ. ಆಗ ಹೆಂಗ್ ಮಾಡ್ತೀರಿ ಅಂತ. ಅಲ್ಲೇ ಹಳ್ಳಿ ಮಾಡ ನಾನು ಇಲ್ಲಿ ಗುಂಡ್ಲುಪೇಟ ಬಂದು. ಯಾವ ರೀತಿ ಮಾಡ್ತಿದ್ರಿ? ಗುಂಡ್ಲುಪೇಟ ಬಂದು ನಾ ಮಾಲ್ಸ್ ಅಂಗಡಿ ಬೀಡ, ಹಳ್ಳಿಕಟ್ಟೆ ಬೀಡ,
ಕುಂಬಗೇರಿ ಪೀಠ ಎಲ್ಲ ಚಿಕ್ಕ ತಕ್ಕ ಹೋಯ್ತಿದೆ. ಹೆಂಗ್ ಸಾರ್ತಿದ್ರಿ ಹೇಳಿ? ಮಚ್ಚೆಗಳು ಸುಣ್ಣನ ಮಚ್ಚೆ ತಕನೆಕ ಹ್ಞೂ 1 ರೂಪಾಯಿಗ ಇಲ್ಲ 10 ರೂಪಾಯಿ ಒಂದು ಮೊದಲು 5 ರೂಪಾಯಿ ಕೊಡ್ತಿದ್ದೆ. ಹಾಂ ಪುನಃ ಈಗ 10 ರೂಪಾಯಿ ಕೊಡೋಕೆ ಮಾಡ್ಕೊಂಡಿ ನಾನು. ಹ್ಞೂ ಈಗ ಯಾರು ತಕೊಂಬಲ್ಲ, ಈಗ ಎಲ್ಲ ಬಣ್ಣನೇ ತುಂಬ್ತಾರೆ, ಸುಣ್ಣನೇ ತುಂಬಲ್ಲ. ಈಗ ಎಲ್ಲ ಬ್ರಷು ಎಲ್ಲ ಬ್ರಷ್ ತುಂಬ್ತಾರ. ತಕೊಂಡ್ರೆ ಇದು ಚಿಕ್ಕ ಮನೆಯವ್ರು ತಗೋತಾರೆ. ಈಗಲೂ ತಕೊಂಬವ್ರು ಈಗಲೂ ತಗೋಬಾ ಅಂತಂತಾರೆ. ಹ್ಞೂ ನಾನು ಯಾತಕ್ಕ ತರೋದು, ಎಲ್ಲ ಅಲ್ಲಿಂದ ತರಬೇಕು ನಾನು. ಅಲ್ಲಿ ಇದು ಉಣೆಕ್ಬಿಟ್ಟು ದೆಬ್ಬಿಟ್ಟು ನಮ್ಮ ತಾಯಿ ಮಾಡಿಕೊಟ್ರ, ಅದು ನಮ್ಮ ತಾಯಿ ಮಾಡಿಕೊಟ್ರ ನಾನು ತಂದು ಮಾಡೋದು ಇಲ್ಲಿ. ಸರಿ ಪ್ರಕಾಶ್ ಅವರೇ, ಭಾಳ ಸಂಕ್ರಾಂತಿ ಬಗ್ಗೆ ಮತ್ತು ನಿಮ್ಮ ಈ ಮಠ ಎಡೆಯೋದ್ರ ಬಗ್ಗೆ, ಮಾರೋದ್ರ ಬಗ್ಗೆ, ಮತ್ತು ಈ ಚಾಮರಾಜನಗರ ಸ್ಟೈಲು ಬೆಲ್ದನದ ಬಗ್ಗೆ, ಮತ್ತು ಈ ಪಂಚಮಿದು ನಾಗಪ್ಪಂದು ಈ 9, 3, 4 ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ವಿವರ ಕೊಟ್ಟರೆ ಭಾಳ ಸಂತೋಷ. ನಮಸ್ಕಾರ, ಬರ್ತೀನಿ. ಧನ್ಯವಾದಗಳು. ತಾವು ಈಗ ಈ ಕಾಯಿ ಹಿಡಿದ್ಬಿಟ್ಟು ಊರಿಗೆ ಹೋಗ್ಬೇಕಾ? ಊರಿಗೆ ಹೋಗ್ಬೇಕು. ನೆನ್ನೆ ಭಿಕ್ಷಾ ಮಾಡಿದ್ರಂತಲ್ಲ? ನೆನ್ನೆ ಮಂಜಲಿಂಗ ಸಿದ್ದಪ್ಪ ಭಿಕ್ಷೆ ಮಾಡಿ ನಾನು. ಎಷ್ಟಾಯ್ತು ಕಲೆಕ್ಷನು? ನೆನ್ನೆ 400 ರೂಪಾಯಿ ಆಯ್ತು. 400 ರೂಪಾಯಿ. 400 ರೂಪಾಯಲ್ಲಿ ಪಂಚಮಿಗೆ ಏನೇನು ತಗೊಂಡೋದ್ರಿ ಸಾಮಾನು? ಅದೇ ಎಣ್ಣೆ ಪಾಕಿಟ್ಟು, ಒಳ್ಳೆಣ್ಣೆ ಪಾಕಿಟ್ಟು, ಈರುಳ್ಳಿ, ಬೆಲ್ಲ, ರವ, ಬೆಳ್ಳುಳ್ಳಿ ಎಲ್ಲ ತಗೋಬೇಕು. ಗಲ್ಕಡಿ ಕರ್ಪೂರ, ಊಬತಿ, ಅರ್ಶಿನ, ಕುಂಕುಮ, ಧೂಪ, ಸಾಂಬ್ರಾಣಿ ಬತ್ತಿ ಎಲ್ಲನೂ ತಗೋಬೇಕು. ಅದಕ್ಕೆ ಬೇಕಲ್ಲ ಸ್ವಾಮಿಗಳೇ ಪೂಜಕ್ಕ ಎಲ್ಲ ಬೇಕಲ್ಲ ಪ್ರಕಾಶ್ ಅವ್ರೆ. ಭಕ್ತಿ ಅಂದ್ಮೇಲೆ ಅದೊಂದೆಲ್ಲ ಇರ್ಬೇಕಲ್ಲ ಅವೆಲ್ಲವೇ. ಆಮೇಲೆ ದೀಪ ಸಕ ಸುಳ್ಳು, ಎಣ್ಣೆದು ಅಲ್ಲಬತ್ತಿ. ಆಮೇಲೆ ಮೇನ್ವಾಗಿ ಇರೋದು ಮುಖ್ಯವಾಗಿ ಅರ್ಶಿನ, ಕುಂಕುಮ, ಊಬತಿ. ಮೇಣವಾಗಿರೋದಲ್ಲ, ಮೇನಾಗಿರೋದು. ಅರ್ಶಿನ, ಕುಂಕುಮ, ಊಬತಿ, ಸಾಂಬ್ರಾಣಿ ಬತ್ತಿ, ಎಣ್ಣೆ ಪಾಕಿಟ್ಟು, ದೀಪ. ಸರಿ ಪ್ರಕಾಶ್ ಅವ್ರೆ, ಭಾಳ ಸಂತೋಷ ಆಯ್ತು ನಿಮ್ಮ ಜೊತೆ ಬೆಳಗ್ಗೆ ಮಾತಾಡಿ. ನಿಮಗೂ ಒಳ್ಳೆಯದಾಗಿ ಭಗವಂತ ಈಶ್ವರ ಪಾರ್ವತಿ ಮಂಚಲಿಂಗ ಸಿದ್ದಪ್ಪ